ನೀರಿನಲ್ಲಿ ಕುಡಿಯುವುದು, ಸೀದುವುದು, ಜೂಜಾಟ ಮಾಡುವುದು ಮಾಡ್ತಾ ಹೋದ್ರೆ ನಿನ್ನ ಜೀವನ ಅಧಃಪತನಕ್ಕಿಳಿಯುವುದು. ಸತ್ಯ ಅಷ್ಟೇ ಅಲ್ಲ, ನಿನಗೆ ದುರಂತ ತಪ್ಪಿದ್ದಲ್ಲ ಮಾದೇಶ, ನಿನಗೆ ದುರಂತ ತಪ್ಪಿದ್ದಲ್ಲ. ಏನ್ ಹೇಳ್ತಾ ಇದೀಯಮ್ಮ? ಈ ಕಲಿಯುಗದಲ್ಲಿ ಕುಡಿಯೋದು ಒಂದು ಮಹಾ ದೊಡ್ಡ ಅಪರಾಧವೇನಮ್ಮ? ಕೊಲೆ, ಸುಲಿಗೆ, ಕಳ್ಳತನ, ಅತ್ಯಾಚಾರ ಮಾಡಿದರೆ ತಪ್ಪಲ್ಲಬಹುದು. ಏನಮ್ಮ ದುಡ್ಡಿದ್ದು ದೊಡ್ಡವರೆಲ್ಲ ನಾವು ಈ ಸುಳ್ಳನ ಕುಡಿಯೋದ್ರೆ ಮಹಾ ದೊಡ್ಡ ತಪ್ಪಲ್ಲ. ಮಾದೇಶ, ಹಾಗಂತ ನೀನ್ ತಿಳ್ಕೊಂಡಿದೀಯಪ್ಪ. ನಾವು ಹೆತ್ತವ್ರು ತಿಳ್ಕೋಬೇಕು. ಯಾಕಂದ್ರೆ ಇದು ಸಂಸ್ಕೃತಿ ಸಂಪ್ರದಾಯದ ಮನೆತನ. ಈ ಮನೆತನದಲ್ಲಿ ಯಾವ ತಪ್ಪಿಗೂ ಆಸ್ಪದವಿಲ್ಲ ಕಣ್ಣ. ತಪ್ಪು ಮಾಡಿ ಜಾಗದಲ್ಲಿ ನಿಂತವರು ಯಾರೇ ಇರಲಿ, ಅಂತವರಿಗೆ ಶಿಕ್ಷೆ ಯಾವತ್ತೂ ತಪ್ಪಿದ್ದಲ್ಲ ಮಗನೇ, ಯಾವತ್ತೂ ತಪ್ಪಿದ್ದಲ್ಲ. ಅವರ ಮಗನು ನೀನು, ಇಂಥ ಮನೆತನದಲ್ಲಿ ಹುಟ್ಟಿದ ನೀನು ಯಾವ ತಪ್ಪು ಮಾಡಬಾರದಲ್ಲದೆ ನಮ್ಮ ಆಸೆ. ತಪ್ಪು ಮಾಡಿದ್ದಾದ್ರೆ ನಿನ್ನ ಜೀವನಕ್ಕೆ ಕೊಂದಾಗುವುದು ಮಾದೇಶ, ಕೊಂದಾಗುವುದು. ನಿನ್ನ ಪಾದ ಮುಟ್ಟಿ ಹೇಳುತ್ತೇನೆ. ಇನ್ನು ಮುಂದೆ ನಾನು ಯಾವ ತಪ್ಪಾಗದಂತೆ ನಡೆದುಕೊಳ್ಳುತ್ತೇನೆ. ನಿನ್ನೆ ರಾತ್ರಿ ನಾನು ಕುಡಿದು ಬಂದಿರೋದಕ್ಕೆ ಶಿಕ್ಷೆ ನೀಡುವುದಾದರೆ ನಿನ್ನ ಕೈಯಿಂದ ನನ್ನ ಕೆಳಗೆ ಗಂಡ ಹೆಂಡರ ಬಾಳಿಗೆ ಕಣ್ಣ ಹಾಕ್ಬೇಕಾದವನು ನೀವೇ. ನಿನ್ನ ಕೆನ್ನೆಗೆ ಬಿಡಿಸಿದ ಸಣ್ಣ ಹುಡುಗ ಹೆಣ್ಣು ನಾನಲ್ಲ. ಯಾಕಂದ್ರೆ ನೀನು 100 ತಪ್ಪು ಮಾಡಿದ್ರು ಅದನ್ನು ಮುಚ್ಕೊಳ್ಳೋ ಸ್ವಭಾವ ಎಂತ ಕರಡಿಗಿದೆಯಪ್ಪ, ಎಂತ ಕರಡಿಗಿದೆ. ಆದ್ರೆ ನಿಮ್ಮ ತಂದೆಯವರ ಆಗಲ್ಲ. ದುಷ್ಟರನ್ನ ಕಂಡ್ರೆ ಕೆಂಡ ಕಾತಾರೆ, ಕಳ್ಳರನ್ನ ಕಂಡ್ರೆ ಅವ್ರ ಕೈ ಕಾಲು ಕತ್ತರಿಸಿ ಹಾಕ್ತಾರೆ, ಕೊಲೆಗಾರರನ್ನ ಕಂಡ್ರೆ ಅವರು ರುಂಡವನ್ನ ಚಂಡಾಡುವಂತೆ ನಿಷ್ಠಾವಂತರ ಕಡೆ ನಿಮ್ಮಪ್ಪ. ಅಂಥವರ ಮಗನು ನೀನು, ಅಂಥವರ ಮಗಳಾಗಿ ನೀನು ಅವರ ಸ್ಥಾನದಲ್ಲಿ ಇರಬೇಕಾದ್ರೆ ಆಯ್ತಮ್ಮ, ನಿಮ್ಮ ಆಸಕ್ತಿಯನ್ನು ನಡೆಸ್ತೀನಮ್ಮ. ಸಮಾಧಾನ ಇದೆಪ್ಪ. ನಿನ್ನ ಮಾತು ಕೇಳಿ ನನಗೆ ಸಮಾಧಾನ ನಾನು ಬೆಂಗಳೂರಿಗೆ ಹೋಗಬೇಕಾಗಿತ್ತು ಅಮ್ಮ. ಅಪ್ಪನ ಹತ್ರ 1000 ರೂಪಾಯಿ ಹಣ ಇಸ್ಕೊಡಮ್ಮ. ಗಂಭೀರವಾಗಿ ವಿಚಾರ ಮಾಡ್ತಾ ಇದ್ದೀರಲ್ಲ, ಏನ್ ವಿಷಯ? ಅದೇ ನನ್ನ ಮಗ, ನನ್ನ ಕೂಸು ಬೆಂಗಳೂರಿಗೆ ಹೋಗ್ತಾನಂದ್ರಿ. ಪಾಪ ಗಂಡು ಮಕ್ಕಳ ಮೇಲೆ ಅದು ಇದು ಖರ್ಚು ಇರುವುದೇ ಇಲ್ಲ. ಅದಕ್ಕೆ ಅಪ್ಪನಿಗೆ ಹೇಳಿ ಸ್ವಲ್ಪ ಹಣ ಇಸ್ಕೊಡು ಅಂತ ಕೇಳಿದ. ಎಷ್ಟು ಬೇಕು? ಅದೇ ಏನಂದ್ರೆ 1 ಲಕ್ಷ ಇರ್ತೇರಿ. 1 ಲಕ್ಷ? 1 ಲಕ್ಷ ಬೇಕೆ? 5 ಲಕ್ಷ ಕೊಟ್ಟು ಕಳಿಸು. ಯಾರು ಬೇಡ ಅಂತಾರೆ? ಮಾದೇಶ, ನಿನ್ನ ಹತ್ರ ಒಂದೆರಡು ಮಾತಾಡ್ಬೇಕಾಗಿದೆ. ಏನು ಕೇಳೋ ಅಪ್ಪಾಜಿ, ನಿಮ್ಮ ಮಾತು
ಹಸಿ ಮಾಂಸ ತಿನ್ನುವ ರಣ ಅಂತಲ್ಲ. ಶಿವ ಶರಣರ ಮಠದಲ್ಲಿ ಬೆಳೆದು ಪಾಠ ಪಡಿಸುವ ಹರಗಿ ನೀವೇ ಕಾದು ನೋಡಿ ಈ ಎಕ್ಕಿ ತುಕ್ಕುವುದು ಅಥವಾ ಎತ್ತವರ ಕಡೆಗೆ ಕೀರ್ತಿ ಬರುವುದು. ಈ ಮಾತನ್ನು ನನ್ನನ್ನು ನೆನಪಲ್ಲಿ ನಂಬುತ್ತೇನೆ ಮಾತೇಶ, ನೀನು ಹೆತ್ತವರ ಮಕ್ಕಳನ್ನು ನಂಬದೆ ನೋಡು ಮಾತೇಶ, ನಾನು ಹೇಳಿದ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವಾಗಿದೆ. ಆದರೆ ನಾನೇಕೆ ಈ ಮಾತನ್ನು ನಿನಗೆ ಹೇಳಿದ ಗೊತ್ತೇ? ಮನೆಯೆಂಬ ಕೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ ಪ್ರೇಮ ವಾತ್ಸಲ್ಯಗಳೆಂಬ ಕಾಳು ಕಡಿಗಳನ್ನು ಹಾಕಿ ಬುದ್ಧಿ ಎಂಬ ಬೀದಿಯನ್ನ ಹೆಣೆದು ಹತ್ತಾರು ಜನಕ್ಕೆ ಪಾಠ ಪ್ರವಚನ ಹೇಳುವ ಶಿವಶರಣರ ಹಕ್ಕಿಯಾಗಿದೆ ಅಂತ. ಆದರೆ ಆ ಹಕ್ಕಿ ರೆಕ್ಕೆ ಬೆಳೆದ ಮೇಲೆ ಹತ್ತಾರು ಜನಕ್ಕೆ ಕುಕ್ಕುವ ರಣ ಹತ್ತು ನೀನಾಗಬಾರ್ದು. ಅಪ್ಪಾಜಿ, ನಿಮ್ಮ ಮಾತಿನ ಅಂತರ ನಾನು ಅರ್ಥ ಮಾಡಿಕೊಂಡೆ. ಈ ಹಕ್ಕಿ ಹಸಿ ಮಾಂಸ ತಿನ್ನುವ ರಣ ಅಂತಲ್ಲ, ಈ ಶಿವ ಶರಣರ ಮಠದಲ್ಲಿ ಬೆಳೆದು ಪಾಠ ಪಡಿಸುವ ಹೊರಗಿಡಿ ನಾನು. ನೀವೇ ಕಾದು ನೋಡಿ ಈ ಹಕ್ಕಿ ಕುಕ್ಕುವುದೋ ಅಥವಾ ಎತ್ತವರ ಕರಳಲ್ಲಿ ಕೀರ್ತಿ ತರುವುದು. ಅಪ್ಪಾಜಿ, ಮಗನಾದ ನನ್ನ ಮೇಲೆ ಸ್ವಲ್ಪ ನಂಬಿಕೆ. ಏನು ಅಂದ್ರೆ ನೋಡಿ, ಆ ನನ್ನ ಮಗ ಶಾಲೆ ಹೋಗ್ತಾನೆ, ಅವನು ನಿಮ್ಮ ಮಗ ದೊಡ್ಡ ವ್ಯಕ್ತಿ ಆಗ್ತಾನೆ ಅನ್ನೋದು ನನಗೆ ಗೊತ್ತಿಲ್ಲ. ಹೊರಗಡೆ ಒಂದಿಷ್ಟು ಹಣ ಇದೆ, ಅದರಲ್ಲಿ 1,00,000 ರೂಪಾಯಿನ ಮಾಂತೇಶನ ಬ್ಯಾಗ್ನಲ್ಲಿ ಹಾಕಿ ಮತ್ತು ಅಲ್ಲಿ ಆಡ್ಕೊಂಡು ಏನಾಡ್ಕೊಂಡು ನೀನು ಆರೋಗ್ಯನೆಲ್ಲ ಕೆಲ್ಸ್ಕೊಬೇಡ. ಅಯ್ಯೋ ನೋಡಪ್ಪ, ನೀನು ಏನ್ ಬೇಕೋ ಅದನ್ನೆಲ್ಲ ಮಾಡಿಟ್ಟಿದ್ದೀನಿ, ಅದನ್ನೇ ಊಟ ಮಾಡಿ. ಅಮ್ಮ ನಿಮ್ಮ ಮನೆ ಓಡಿ ಬಂದು ರುದ್ರನ್ನ ಅಲ್ಲಿಗೆ ಕಳಿಸ್ತೀನಿ, ಏನು ಚಿಂತೆ ಮಾಡಬಹುದು ಆಯ್ತಾ? ಚೆನ್ನಾಗಿದೆಯೇನಪ್ಪ? ಏನು ನಿಮ್ಮ ಪುಣ್ಯದಿಂದ ಚೆನ್ನಾಗಿದ್ದೀವಿ. ಯಾಕೆ ಎಷ್ಟು ಬೇಗ ಮಾಡ್ತೀರಿ? ಇನ್ನು 4 ದಿವಸ ಉಳಿಬೋದಿತ್ತಲ್ರಿ ನೀವು? ಇಲ್ಲ ರುದ್ರ, ಅರ್ಜೆಂಟ್ ಬೆಂಗಳೂರಲ್ಲಿ ಕೆಲಸ ಇದೆ, ಸಮಯ ಸಿಕ್ಕಗೆ ಮತ್ತೆ ಸಿಗ್ತದೆ. ನನ್ನ ಮಗಳು ಕೂಡ ಬೆಂಗಳೂರಲ್ಲಿ ಓದಕ್ಕೆ ಈ ವರ್ಷ BA ಮುಗಿಬೋದ್ರಿ. ಅವಳಿಗೆ ಭೇಟಿಯಾಗಿ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ತಿಳಿಸ್ತೀರಿ. ಹೌದಾ? ಬೆಂಗಳೂರಲ್ಲಿ ಯಾವ ಕಾಲೇಜು, ಎಲ್ಲಿದ್ದಾರೆ ಅಂತ ಹುಡುಗರು? ಮಗಳು ವಿಳಾಸ ಏನಾದರೂ ನಿನ್ನ ಹತ್ರ ಇದೆಯಾ? ಧನ್ಯವಾದ. ಮನೆಯಲ್ಲೇ ಬಂದು ನೋಡ್ರಿ, ಮತ್ತೆ ಪುನಃ ಬಂದಾಗ ತಂದು ಕೊಡ್ತೀನಿ ನೋಡ್ರಿ.